ಪಾರಂಪರಿಕ ಬೇಸಾಯ ಪದ್ಧತಿ ಟ್ರೆಡಿಷನಲ್ ಫಾರ್ಮಿಂಗ್ ಸಿಸ್ಟಮ್. ಹಿಂದಿನ ಕಾಲದಲ್ಲಿ ಯಾವ ತರ ಒಂದು ಬೇಸಾಯ ಮಾಡ್ತಾ ಇದ್ರು ನೋಡಿ, ಪಾರಿವಾಳನ ಕುಂದಿರಿಸ್ಬಿಟ್ಟಿದ್ದಾರೆ ಇಲ್ಲಿ. ನೋಡಿ, ರೈತರ ಬೆಳೆ ಎಲ್ಲ ಈ ತರ ಇರ್ತಾ ಇತ್ತು. ಸೂರ್ಯಕಾಂತಿನ ಬೆಳೀತಾ ಇದ್ರು, ಮತ್ತೆ ಜೋಳ. ರೈತ ತೋಟಕ್ಕೆ ಹೋಗ್ಬೇಕಾದ್ರೆ ಆ ತರ ಚಿಲ್ಕೆ ತಗೊಂಡ್ ಹೋಗ್ತಿದ್ರು, ಮತ್ತೆ ಕೈಯಲ್ಲಿ ಊಟ. ಇದೀರಲ್ಲ, ಇದು ಅದನ್ನ ಸಪರೇಟ್ ಮಾಡಕ್ಕೆ ಯೂಸ್ ಮಾಡ್ತಕ್ಕಂಥ ಒಂದು ಮೆಥಡ್ ಇದು. ಯಾವ ತರಪ್ಪ ಅಂತಂದ್ರೆ, ಅಲ್ಲಿ ಸೆಂಟ್ರಲ್ ಒಂದು ಕಂಬ ಕಾಣಿಸ್ತಾ ಇದೆ ಅಲ್ಲಿ ನಿಮ್ಗೆ. ಆ ಕಂಬಕ್ಕೆ ಇದರಿಂದ ಒಂದು ಎತ್ತುಗಳನ್ನ ಕಟ್ಬಿಟ್ಟು ಅದ್ರ ಸುತ್ತು ಕೆಳಗಡೆ ಆ ಭತ್ತನ ಹಾಕ್ಬಿಡ್ತಾ ಇದ್ರು. ಅದ್ರ ಮೇಲೆ ತುಳಿಸ್ತಾ ಅದು ಭತ್ತ ಮತ್ತೆ ಹುಲ್ಲು ಬರುತ್ತದೆ, ಸಪರೇಟ್ ಆಗ್ತಾ. ಹಿಂದೆ ಒಬ್ಬ ರೈತ ನಿಂತ್ಕೊಂಡಿದ್ದಾನೆ ಅಲ್ಲಿ. ಇಲ್ಲಿ ಇಬ್ರು ಸಪರೇಟ್ ಮಾಡ್ತಾ ಇದಾರೆ. ಅಲ್ಲಿ ಸಪರೇಟ್ ಆಗಿರ್ತಕ್ಕಂಥ ಒಂದು ಭತ್ತನ ಈ ಕಡೆ ತಗೊಂಡ್ ಬರ್ತಾ ಇದ್ರು. ಅದು ಭತ್ತ ಸಪರೇಟ್ ಆಗಿರುತ್ತಲ್ವಾ. ನೋಡಿ, ಇಲ್ಲಿ ಒಬ್ರೆಲ್ಲ ಕೆಳಗಡೆ ಕೊಡ್ತಾ ಇದಾರೆ, ತುಂಬಿ ಕೊಡ್ತಾರೆ. ಮೇಲೆ ಒಬ್ರಲ್ಲಿ ಒಂದು ಟೇಬಲ್ ಮೇಲೆ ನಿಂತ್ಕೊಂಡು ಅದ್ರ ಮೇಲಿಂದ ಅದನ್ನ ಸುರಿತಾ ಇದಾರೆ. ಅಂದ್ರೆ ಇದರಲ್ಲಿ ಕಸ ಕಡ್ಡಿ ಇದು ಸಪರೇಟ್ ಆಗುತ್ತೆ, ಮತ್ತೆ ಭತ್ತ ಒಂದ್ ಕಡೆ ಸಪರೇಟ್ ಆಗುತ್ತೆ. ಕೆಳಗೊಬ್ಬ ಹೆಣ್ಮಗಳು ಅದನ್ನ ಸಪರೇಟ್. ಹಿಂದಿನ ಕಾಲೆಲ್ಲ ಬಿತ್ತನೆ ಯಾವ ತರ ಮಾಡ್ತಾ ಇದ್ರು, ಎತ್ತುಗಳ ಕಟ್ಬಿಟ್ಟು. ನೇಗಿಲ ಹಿಡಿದ ಹೊಲದಳು ಆಡುತ್ತ ಉಳುವ ಯೋಗಿಯ ನೋಡಲ್ಲಿ. ನೋಡಿ, ಅದಕ್ಕೆ ಆಗ್ತಾ ಒಂದು ಸೆಟಪ್, ಯಾವ ತರ ಸಾಂಗ್ ಸೆಟಪ್ ಮಾಡಿದ್ದಾರೆ ಇಲ್ಲಿ. ಮಳೆಗಾಲ ಸ್ಟಾರ್ಟ್ ಆದ್ರೆ ಯಾವ ತರ ನೋಡಿ, ರೈತರೆಲ್ಲ ಯಾವ ತರ ಒಂದು ಕೆಲಸ ಮಾಡ್ತಾ ಇದ್ರು. ಬಿತ್ತನೆ ಮಾಡ್ಬೇಕಾರೆ ಸೂರ್ಯಕಾಂತಿ ಮತ್ತೆ ಶೇಂಗಾ ನಲ್ಲಿ ಬಿತ್ತನೆ ಈ ತರ ಮಾಡ್ತಾ ಇದ್ರು. ನೋಡಿ, ಎಷ್ಟು ಬ್ಯುಸಿ ಆಗಿದ್ದಾರೆ ರೈತರೆಲ್ಲ. ಬಿತ್ತನೆ ಸೀಸನ್ ಬಂದ್ರೆ ಈ ತರ ರೈತರೆಲ್ಲ ಬ್ಯುಸಿ ಆಗಿರ್ತಾರೆ. ನೋಡಿ, ಇದು ರೈತರ ಸಂತೆ ಮಾರ್ಕೆಟ್, ಎತ್ತುಗಳ ಮಾರ್ಕೆಟ್ ನೋಡ್ತಾ ಇರ್ಬೋದು ನೀವು ಇಲ್ಲಿ. ಯಾವ ತರ ಸಂತೆಯಲ್ಲಿ ತಗೊಂಡ್ಬಂದು ಅವರ ಒಂದು ವಯಸ್ಸಾಗಿರ್ತಕ್ಕಂಥ ಎತ್ತುಗಳನ್ನ ಮತ್ತೆ ಕೊಳ್ಳೋದು ತಗೊಳ್ಳೋದು ಮಾಡಿ ನೋಡ್ಬೋದು ನೀವು ಇಲ್ಲಿ. ಈ ತರ ಮಾಡ್ತಾ ಇದಾರೆ ಇಲ್ಲಿ. ಇದು ಸಂತೆ ಮಾರ್ಕೆಟ್ ಇದು. ಹಿಂದಿನ ಕಾಲದಲ್ಲಿ ಈ ತರ ಒಂದು ಮಾರ್ಕೆಟ್ ಇರ್ತಾ ಇತ್ತು. ಮಾರ್ಕೆಟ್ ನೋಡಿ ಯಾವ ತರ ಇದೆ ಹಿಂದಿನ ಕಾಲದಲ್ಲಿ. ಎಲೆ ಅಡಿಕೆ ಮಾರ್ತಕ್ಕಂಥ ಸೀನು, ಮತ್ತೆ ಕ್ಯಾರೆಟ್, ಹೂಕೋಸು, ಇಲ್ಲಿ ನಿಂಬೆಹಣ್ಣು, ಮತ್ತೆ ಅಲ್ಲಿ ಕತ್ರಿ ಏನಾದ್ರು ಸೀಸರ್ ನ ಶಾರ್ಪ್ ಮಾಡ್ತಕ್ಕಂಥ ನೋಡ್ತಾ ಇರ್ಬೋದು. ನೋಡಿ, ಎಲ್ಲರ ಸಂತೆಗೆ ಯಾವ ತರ ಬಂದಿದ್ದಾರೆ ಇಲ್ಲೆಲ್ಲ. ಇದೇನಪ್ಪ ನೀವು ಇಲ್ಲಿ ನೋಡ್ತಾ ಇರೋದಂದ್ರೆ, ಹಳ್ಳಿ ಕಡೆ ಮಳೆಗಾಲ ಸ್ಟಾರ್ಟ್ ಆಗಿದ ತಕ್ಷಣ ಬಿತ್ತನೆ ಸ್ಟಾರ್ಟ್ ಆಗುತ್ತೆ. ಬಿತ್ತನೆ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ರೈತರು ಸಾಕಿರ್ತಕ್ಕಂಥ ಎತ್ತುಗಳಿಗೆ ಲಾಲ್ ಕಟ್ಟಿಸ್ತಾರೆ. ಲಾಲ್ ಏನಕ್ಕಪ್ಪ ಕಟ್ಟಿಸ್ತಾರೆ ಅಂತಂದರೆ, ಹೊಲದಲ್ಲಿ ಕೆಲಸ ಮಾಡ್ಬೇಕಾದ್ರೆ, ಅವಕ್ಕೆ ಉಳುಮೆ ಮಾಡ್ಬೇಕಾದ್ರೆ ಕಾಲಿಗೆ ಕಲ್ಲು ಮುಳ್ಳು ಏನು ತಾಕಬಾರ್ದು ಅಂತೇಳಿ ಅದಕ್ಕೋಸ್ಕರ ಲಾಲ್ ಕಟ್ಟಿಸ್ತಾರೆ. ನೋಡ್ಬೋದು. चित्रदुर्ग, आपका कौन सा स्टेट? आपका कौन सा स्टेट? ನೇಪಾಳ. ठीक है. ನೋಡಿ, ನೇಪಾಳದಿಂದನೂ ಬಂದಿದ್ದಾರೆ ಇವರು ಕೆಲಸ ಮಾಡಕ್ಕೆ ಇಲ್ಲಿ. ಅಂದ್ರೆ ಆ ತರ ಕಲರ್ ಹಾಕ್ಬಿಟ್ಟು ಇದು ರೆಡಿ ಮಾಡಿದಾರೆ ಅಷ್ಟೇ. ಇದೆಲ್ಲ ಡಿಸೈನ್ ಮಾಡಿದಾರೆ ಅಷ್ಟೇ, ಇದು ಆರ್ಟಿಫಿಷಿಯಲ್ ಆಗಿದೆ.
वापस आएगा। बोलेंगे 1 2 3, मोर राइट ले जाओ, 20 का नोट है लेके आओ। क्लाप करेंगे सर मैडम। क्लब्स क्लब्स मैडम आप कोई सा भी फूल का नाम बोलिए फ्लावर। ऐसा करेंगे राइट हैंड राइट। सर आप सब्जी को ऐसे 3 बार करें। 1 2 सर आप मैडम को करिए। मैडम आप सबसे करिए। 1 2 3 सर आप मैडम से करिए। 1 2 3 देखिए सर मैडम मोर है फ्लावर का हुआ है। ऐसा चेक करेंगे। ಮ್ಯಾಜಿಕ್ಕು ಮಾಡ್ತಾರೆ ಇಲ್ಲಿ. ಈ ಒಂದು ಮ್ಯಾಜಿಕ್ ನೋಡ್ಬೋದು ಇಲ್ಲಿ. ನನ್ನ ಆಸೆ ಮಲ್ಲಿಗೆ ಬರುತ್ತಾಳಮ್ಮ, ನಮ್ಮೂರ ಜ್ಯೋತಿಯು ಇವಳೇ ನಮ್ಮ, ಬಂಗಾರದಂತ ಬೊಂಬೆಯು ಟಂಡ ಟಂಡ ಟೇ ಟಡ ಟಿ ಟಡ. ನೋಡಿ ಎಲ್ಲ ಒಂದು ಸಂಗೀತ ನೃತ್ಯಗಳು ನೀವೆಲ್ಲ ನೋಡ್ಬೋದು ಇಲ್ಲಿ. ಇದು ವೀರಗಾಸೆ, ಪಾರಿಜಾತ, ಇದು ಗುರುವಾರ ಕರಡಿ ಕುಣಿತ. ಇದು ಬಂದ್ಬಿಟ್ಟು ಜೋಗತಿ. ಮನೆಯಿಂದ ಮನೆಯಿಂದ ಬರ್ತಿದ್ರಲ್ಲ ಅವರು ಜೋಗತಿ ಅವರು. ಇವರು ಇಲ್ಲಿ ಜಾದು ಪ್ರದರ್ಶನ ಇದೆ. ನೀವು ಜಾದು ಪ್ರದರ್ಶನ ಮಾಡಿಸ್ಬೋದು ಬಂದಿಲ್ಲಿ. ನೋಡಿ ಜಾದು ಪ್ರದರ್ಶನ ಇದೆ ಇಲ್ಲಿ. ಇದೇ ನೋಡ್ರಪ್ಪ ತಯಾರಿಸಿ ಹಿಂದಿನ ಕಾಲದಲ್ಲಿ ಕುಸ್ತಿನ ಯಾವ ತರ ಆಡ್ತಾ ಇದ್ರು ಅಂತ ತೋರಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ನೋಡಿ ಇಷ್ಟು ಜನನು ಆರ್ಟಿಫಿಷಿಯಲ್ ಆಗಿ ರೆಡಿ ಮಾಡಿದ್ದಾರೆ. ಯಾವ ತರ ಹಿಂದಿನ ಕಾಲ ಈ ಟವಲ್ ಆಗಿರ್ಲಿ, ಈ ತರ ಎಲ್ಲ ಕಲರ್ ಎಲ್ಲ ಪೇಂಟ್ ಮಾಡಿದ್ದಾರೆ. ನೋಡಿ ವಯಸ್ಸಾಗಿರ್ತಕ್ಕಂಥ ನೋಡಿ ಎಷ್ಟು ಜನ ಇದ್ದಾರೆ ಇಲ್ಲಿ. ನೋಡಿ ಅಲ್ಲೆಲ್ಲ 4 ಜನ ಕುಸ್ತಿ ಆಡ್ತಾ ಇದ್ದಾರೆ. ಸೈಡ್ ಅಲ್ಲಿ ನಿಂತ್ಕೊಂಡಿದಾರಲ್ಲ ರೂಮಾಲ್ ಕಟ್ಕೊಂಡು, ಇವರು ತೀರ್ಪುಗಾರ. ಇವರು ಫಿಲಮ್ ಅಲ್ಲಿ ನಾವು ಒಂದು ಸಾಂಸ್ಕೃತಿಕ ಕಲೆ ಅದನ್ನ ಆಸಿ ನೋಡ್ಬೋದು ಇಲ್ಲಿ. ಎಮ್ಮೆಗಳನ್ನ ನೀರಲ್ಲಿ ಇಳಿಸ್ಬಿಟ್ಟು ಕೆಸರಲ್ಲಿ ಇಳಿಸಿ ನೋಡಿ ಅದೆಲ್ಲ ಆಡಿಯನ್ಸ್ ಎಲ್ಲ ನಿಂತ್ಕೊಂಡು ಯಾವ ತರ ನೋಡ್ತಾ ಇದ್ದಾರೆ, ಸಪೋರ್ಟ್ ಎಲ್ಲ ಮಾಡ್ತಾ ಇದ್ದಾರೆ. ಮತ್ತೆ ಇಲ್ಲಿ ಒಂಥರ ಫಿಲಮ್ ಅಲ್ಲಿ ಒಂದು ಕಂಬಳ ಸೀನ್ ಇದೆಯಲ್ಲ, ಆ ಸೀನ್ ಇದು. ಆಡಿಯನ್ಸ್ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ. ಆ ಎಮ್ಮೆಗಳನ್ನ ಅದ್ರಲ್ಲೆಲ್ಲ ಇಟ್ಬಿಟ್ಟು ಅದರೆಲ್ಲ ರೇಸ್ ಮಾಡ್ತಾ ಇದ್ರು. ಅಲ್ಲಿಂದ ರೇಸ್ ಬಿಡ್ತಾ ಇದ್ರು. ಆ ರೇಸ್ ಅಲ್ಲಿ ಯಾರು ಗೆಲ್ಲಿತಾ ಇದ್ರು ಅವ್ರಿಗೆ ಪ್ರೈಸ್ ಕೊಡ್ತಾ ಇದ್ರು. ಈಗಿನ ಕಾಲದಲ್ಲಿ ಇದು ಮಂಗಳೂರು ಸೈಡ್, ಚಿಕ್ಕಮಂಗ್ಳೂರು, ಮಂಗಳೂರು ಸೈಡ್ ಜಾಸ್ತಿ ನೋಡ್ಬೋದು. ಬೆಂಗಳೂರು ಪ್ಯಾಲೇಸ್, ಬೆಂಗಳೂರು ಪ್ಯಾಲೇಸ್, ಬೆಂಗಳೂರು ಪ್ಯಾಲೇಸ್. ಇಲ್ಲಿ ಒಬ್ಬ ಭಾರತೀಯರಿಗೆ 260 ರೂಪೀಸ್ ತಗೊಂತಾರೆ. ಅಂದ್ರೆ ವಿದೇಶದಿಂದ ಬಂದಿರೋರಿಗೆ 520 ರೂಪೀಸ್ ತಗೊಂತಾರೆ 2 ಮೆಂಬರ್ಗೆ. ಬಟ್ ಒಳಗಡೆ ಫೋಟೋ ವಿಡಿಯೋ ಏನು ಮಾಡಂಗಿಲ್ಲ ಇಲ್ಲಿ. ಅದಕ್ಕೋಸ್ಕರ ನಾನು ಔಟ್ ಸೈಡ್ ಇಂದಾನೆ ಮಾಡ್ತಾ ಇದ್ದೀನಿ. ಪ್ಯಾಲೇಸ್ ಯಾವ್ದು ಸರಿ ಇದೆ ನೋಡಿ ಅಂತ ಔಟ್ ಸೈಡ್. ಇದೆ ಪ್ಯಾಲೇಸ್. ನೋಡಿ ಇದು ಯಾವ್ದೋ ಮರ ಬಹಳ ಚೆನ್ನಾಗಿದೆ. ಇದು ಚೆನ್ನಾಗಿದೆ, ಮರ ಇದೆ. ಬಟ್ ಮೇನ್ ಗೇಟ್ ಅಲ್ಲಿ ಎಂಟ್ರಿ ಫೀಸ್